ಮಧ್ಯಾಹ್ನ ಮಲಗಬೇಕಾದ್ರೆ ಮಕ್ಕಳಿಗೆ ಯಾರು ಕತೆ ಹೇಳಲ್ಲ ಪುಟ್ಟ. ರಾತ್ರಿ ಮಲ್ಕೋತಾರಲ್ಲ ಅವಾಗ ಕತೆ ಹೇಳೋದು. ಆದರೂ ನನ್ನ ಮುದ್ದು ಚಂದು ಪುಟ್ಟಿಗಾಗಿ ಕತೆ ಹೇಳ್ತೀನಿ. ಹೇಳ? ರಾಜ್ಕುಮಾರಿ ಕತೆ ಹೇಳ? ರಾಕ್ಷಸಿ ಕತೆ ಹೇಳ? ಇದು ಬರೀ ಕತೆ ಪುಟ್ಟಿ. ಒಂದೂರಲ್ಲಿ ರಾಜ್ಕುಮಾರಿ ಇದ್ಲಂತೆ. ನಿಂತರನೇ ಪುಟ್ಟಾಣಿ ರಾಜ್ಕುಮಾರಿ. ನಿಂತರನೇ ಮುದ್ದಾಗಿ ಮಾತಾಡ್ತಿದ್ಲಂತೆ. ಒಂದಿನ ಒಬ್ಳು ದೊಡ್ಡ ರಾಕ್ಷಸಿ ಬಂದ್ಲಂತೆ. ಇದು ಕತೆ ಪುಟ್ಟಿ, ಕೇಳು. ನೋಡೋಕೆ ಚೆನ್ನಾಗಿದ್ಲು. ನಿಮ್ಮ ಅಮ್ಮನ ಥರನೇ ಅಂದ್ಕೋ. ಇದು ಬರೀ ಕತೆ ಆಯ್ತಾ? ರಾಕ್ಷಸಿ ಬಂದವಳೆ ಮೊದಲು ರಾಜ್ಕುಮಾರಿ ಅಮ್ಮನ್ ಸಾಯಿಸಿದ್ಲಂತೆ. ಆಮೇಲೆ ಅಪ್ಪನ್ನ ಸಾಯಿಸ್ಬಿಟ್ಲಂತೆ. ರಾಜ್ಕುಮಾರಿನ ಒಂದು ದೊಡ್ಡ ಗುಹೆ ಒಳಗೆ ಕರ್ಕೊಂಡು ಹೋದ್ಲಂತೆ. ಹಾಗಾದ್ರೆ ಕತೆ ಬೇಡ, ಮಲ್ಕೋ. ಇಲ್ಲ ಪುಟಿ, ನನ್ನ ಮುದ್ದು, ನಾನು ನಿನ್ಗೇನು ಆಗೋದಿಕ್ ಬಿಡಲ್ಲ. ಹೆದರ್ಬೇಡ, ಮಲ್ಕೋ. ನಾನೇನು ಹೊರಡ್ತೀನಿ. ಓಹ್, ಇಷ್ಟು ಬೇಗ ಹೊರಟ್ಬಿಟ್ರಾ? ಈಗ ನೀವು ಹೋಗ್ತಿರೋದು ಮೂಡಿಗೆರೆಗೆ ಅಥವಾ ಬೆಂಗಳೂರಿಗೆ? ಊರಿಗೆ ಹೋಗ್ತಾ ಇದ್ದೀನಿ. 4 ದಿನ ಅಲ್ಲಿದ್ದು ಆಮೇಲೆ ಬೆಂಗಳೂರಿಗೆ ಹೋಗ್ತೀನಿ. ಓಹೋ, ಅಪ್ಪ ಅಮ್ಮನ ನೋಡೋಕೆ ಹೋಗ್ತಾ ಇದ್ರಿ ಅಲ್ಲಿ, ಒಳ್ಳೇದು. ನಿಮ್ಮ ತಂದೆಗೆ ನಾನು ಕೇಳಿದೆ ಅಂತ ಹೇಳಿ. ಖಂಡಿತ. ತುಂಬ ದೊಡ್ಡ ಮನುಷ್ಯ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಆದಷ್ಟು ಬೇಗ ಒಂದು ದಿನ ಹೇಳೋಕೆ ಹೇಳಿ. ನಿಮ್ಮ ಮದುವೆ ಒಂದು ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಂದು ರಿಟೈರ್ಡ್ ಲೈಫ್, ನಿಮ್ಮ ತಂದೆ ಥರ. ಆದರೆ ನಿಮ್ಮ ತಂದೆಯವರು ಭಾಷಣ ಪ್ರವಚನ ಅಂತ ಹೋಗ್ತಾರೆ. ನಾನು ಮಾತ್ರ ಕೇರ್ ಆಫ್ ಕಾಡು ಮಲ್ಲಿಗೆ ಎಸ್ಟೇಟೆ. ಸರ್, ನಿಮ್ಮ ತೋಟ ತುಂಬ ಚೆನ್ನಾಗಿದೆ. ಆ ಕಡೆ ಇರೋ ಬೆಟ್ಟ, ಗುಡ್ಡ, ಕಲ್ಯಾಣಿ, ವಾಹ್, ಸಿಂಪ್ಲಿ ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಆಸಮ್. ಓಹೋ, ಪರವಾಗಿಲ್ವೇ? ಹಾಗಾದರೆ ನಮ್ಮೂರು ಇಷ್ಟ ಆಗಿದೆ ನಿಮಗೆ ಅಂತ ಆಯ್ತು. ಖಂಡಿತ ಸರ್, ಖಂಡಿತ. ಸರ್, ನಿಮ್ಮ ಊರಿನ ಹತ್ರ ಯಾವುದಾದ್ರೂ ಒಳ್ಳೆ ಹೋಟ್ಲ್ ಇದೆಯಾ? ಹಾಂ, ಇದೆ. ಮಲಯಾಳಿ ಪುಟ್ಟಿ ಜೋಸೆಫ್ ಹೋಟ್ಲ್ ಇದೆಯಲ್ಲ. ಯಾಕೆ ಸರಿ, ಯಾಕೆ ಹೇಳಿ? ಜೋಸೆಫ್ ನನ್ನ ಫ್ರೆಂಡೇ. ಏನಿಲ್ಲ, ನಿಮ್ಮ ತೋಟ ಸುತ್ತಮುತ್ತಲಿನ ಪ್ರಕೃತಿನೆಲ್ಲ ಫೋಟೋಗ್ರಾಫ್ ಮಾಡೋಣ ಅಂತಿದ್ದೀನಿ. ಓಹೋ ಸರ್, ಬೆಟ್ಟ, ಗುಡ್ಡ, ಪ್ರಕೃತಿ ನೋಡ್ತಿದ್ರೆ ಮೈ ರೋಮಾಂಚನ ಆಗ್ಬಿಡುತ್ತೆ. ನನಗಂತೂ ಹುಚ್ಚೆ ಹಿಡಿದ್ಬಿಟ್ಟಿದೆ. ಅದಕ್ಕೆ ಒಂದು 4-5 ದಿನ ಆ ಹೋಟ್ಲಲ್ಲಿದ್ದು. ಯಾಕೆ? ನಿಮ್ಗೆ ಉಳ್ಕೊಳ್ಳೋಕೆ ಹೋಟ್ಲೇ ಆಗ್ಬೇಕಾ? ಇಷ್ಟು ದೊಡ್ಡ ನಮ್ಮನೇಲಿ ನಿಮಗೆ ಒಂದು ಜಾಗ ಸಿಗಲ್ವಾ? ಇಲ್ಲ ಇದು ಮಾಡಿ. ಅದು ಹಾಗಲ್ಲ ಸರ್, ಮದುವೆಗೆ ಮುಂಚೆನೇ ಮಾವನ ಮನೆಗೆ ಬರೋದು ತಪ್ಪಾಗುತ್ತೆ. ಹಾಗಿದ್ದಲ್ಲಿ ಇಲ್ಲೇ ಠಿಕಾಣಿ ಹುಡಿದ್ರೆ ಯಾರೋ ಒಪ್ಪಂತ ಮಾತಲ್ಲ. ನಮ್ಮನೆ ಇರುವಾಗ ನೀವು ಹೋಟೆಲ್ ಉಳ್ಕೊಂಡ್ರೆ ಏನು ಮರ್ಯಾದೆ ಉಳಿಯುತ್ತೆ ಹೇಳಿ? 2 ಮಾತೇ ಬೇಕಾಗಿಲ್ಲ. ನೀವು ಇಲ್ಲೇ ಇದ್ದು ಫೋಟೋ ತೆಗಿಬೇಕು ಅಷ್ಟೇ. ಬ್ಯಾಗು ಒಳಗಡೆ ಇಡಿ. ಅಲ್ಲ ಸರ್, ನೀವು ನನ್ನ ಮಾತು ಕೇಳಲ್ಲ. ಸರ್, ಬನ್ನಿ ನೀವು. ಸರ್ ಬನ್ನಿ. ಅಲ್ಲ ಇವರೇ, ಮಾತು ಬೇಕಾಗಿಲ್ಲ ಅನ್ನಲ್ಲ. ನೀವು ಇರಬೇಕು ಅಷ್ಟೇ. ಇಲ್ಲೇ ಇದ್ದು ಫೋಟೋ ತೆಗಿಬೇಕು ಅಷ್ಟೇ.
ಬರ್ತೀನಿ ಅಂದಿದ್ರಲ್ವಾ? ಹೇಳಿದ್ದೆ, ಆದರೆ ಹೋಗೋಕೆ ಮನಸ್ಸೇ ಆಗಲಿಲ್ಲ. ಇಲ್ಲಿನ ಪ್ರಕೃತಿ ನನ್ನನ್ನು ಇಲ್ಲೇ ಇರೋ ಹಾಗೆ ಮಾಡಿ. ಹಾಗಾದ್ರೆ ಇನ್ನೂ ಒಂದೆರಡು ದಿನ ಇಲ್ಲೇ ಇರ್ತೀರಾ? ಏಕೆ, ನಾನಿಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಚೇಚೆ, ಹಾಗೆ ಯಾಕಂತೀರಾ? ನೀವು ಇಲ್ಲಿರೋ ಇಷ್ಟು ದಿನ ನನಗೆ ನೆಮ್ಮದಿ. ಮನೆ ಅಡಿಯ ಮುಂದೆ ಅದೆಲ್ಲ ತೋರಿಸ್ಬಾರ್ದಲ್ವಾ, ಅದಕ್ಕೆ ಸುಮ್ಮನಿರ್ತಾರೆ. ಹಬ್ಬ, ನನ್ನಿಂದ ನಿಮ್ಗಾದ್ರೂ ಅನುಕೂಲ ಆಗುತ್ತಲ್ಲ, ಅದೇ ಸಂತೋಷ. ಪ್ರಣವ್, 2 ದಿನದಿಂದ ಮನೆ ಎಷ್ಟು ತಣ್ಣಗಿದೆ ಗೊತ್ತಾ? ನಾನಿರೋದು ಅದೇ ಮನೆಲ್ಲ ಅನ್ನಿಸ್ತಿದೆ. ನೀನಿಲ್ದೇ ಇದ್ದಿದ್ರೆ ಪ್ರತಿನಿತ್ಯ ಜಗಳ. ಜಗಳನ? ಯಾರ್ಯಾರು ಬರ್ತಾರೆ ಜಗಳಕ್ಕೆ? ನಮ್ಮ ಮಾವನಿಂದ ಹಿಡಿದು ಕಲ್ಪನಾ, ಅಮಿತಾ, ಎಲ್ರು. ಅವ್ರಾಡೋ ಅಸಹ್ಯಕರ ಮಾತುಗಳನ್ನ ಕೇಳ್ಬೇಕು ನೀನು. ಕೇಳಿದ್ರೆ ಮನೆ ಬಿಟ್ಟು ಓಡೋಗ್ತೀಯ. ಹಾಗಾದ್ರೆ ನಾನಿರೋದ್ರಿಂದ ಎಲ್ರಿಗೂ ನಿರಾಸೆ ಆಗ್ತಾ ಇದೆ. ಖಂಡಿತ, ಆದರೆ ನನಗಂತೂ ನೆಮ್ಮದಿ ಸಿಗುತ್ತೆ. ಥ್ಯಾಂಕ್ಸ್ ಪ್ರಣವ್. ಬರ್ತೀನಿ. ನಾವು ಮಾತಾಡ್ತಿರೋದನ್ನ ಬೇರೆ ಯಾರಾದರೂ ನೋಡಿದ್ರೆ ಅವರಿಗಷ್ಟೇ ಸಾಕು. ಬರ್ತೀನಿ. ಇದು ಧರ್ಮಯ್ಯ ಅವ್ರ ಮನೆ ಅಲ್ವಾ? ನಾನೇ ಧರ್ಮಯ್ಯ. ಇದು ನಂದೇ ಕಾಡು ಮಲ್ಲಿಗೆ ಎಸ್ಟೇಟ್. ಏನಾಗಬೇಕು? ಮಂಜುಳಾ ಅಂತ ಇದ್ದಾರಲ್ಲ, ಅವ್ರಿಗೋಸ್ಕರ 1 ವಾರದಿಂದ ಹುಡುಕ್ತಾ ಇದ್ವಿ. ಅವರು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು. ನೀವು ಯಾರು? ಎಲ್ಲಿಂದ ಬಂದಿದ್ದೀರಿ? ನನ್ನ ಹೆಸರು ಮಹೇಶ್ ಅಂತ. ನಾನು ಅಮೇರಿಕಾದಲ್ಲಿದ್ದೀನಿ. ಇವಳು ನನ್ನ ಹೆಂಡತಿ ಸುನಂದ. ನಿಮಗೂ ಚಂದ್ರಗಿರಿಗೂ ಏನು ಸಂಬಂಧ? ಚಂದ್ರಗಿರಿಯಿಂದ 30 ಕಿಲೋಮೀಟರ್ ದೂರದಲ್ಲಿ ನಮ್ಮೂರಿದೆ, ಕಾನಹಳ್ಳಿ ಅಂತ. ಅಲ್ಲಿ ಇವ್ರ ತಮ್ಮ ಇದ್ರು, ನವೀನ್ ಅಂತ. ಅವ್ರಿಗೊಬ್ಬಳೇ ಮಗಳು, ಚಂದನ. ಚಂದನ ಅಂದರೆ? ನವೀನನಿಗೆ ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಯಿತು. ಅವನ ಹೆಂಡತಿ ಸ್ಪಾಟ್ ಡೆತ್ ಆದ್ಲು. ಇವನು 1 ದಿವಸ ಹಾಸ್ಪಿಟಲಿದ್ದ. ತಾನು ಸಾಯ್ತೀನಿ ಅಂತ ಗೊತ್ತಾದಾಗ ಡಾಕ್ಟ್ರಿಗೆ ತನ್ನ ಮಗುನ ಮಂಜುಳಾ ಅನ್ನೋರಿಗೆ ಒಪ್ಪಿಸ್ಬಿಡಿ ಅಂತ ಹೇಳಿ ಪ್ರಾಣ ಬಿಟ್ಟನಂತೆ. ತಕ್ಷಣ ಸಾವಿದ ವಿಷಯ ನಮಗೆ ಗೊತ್ತಾಗಲಿಲ್ಲ. ವಿಷಯ ತಿಳಿದು ಊರಿಗೆ ಬಂದ್ವಿ. ಪೊಲೀಸ್ ಸ್ಟೇಷನಲ್ಲಿ ವಿಚಾರಿಸಿದ್ವಿ. ಮಂಜುಳಾಗೆ ಮಗು ಕೊಟ್ಟ ವಿಷಯ ಗೊತ್ತಾಯ್ತು. ನಾವು ಚಂದ್ರಗಿರಿಗೆ ಹೋಗಿ ಮಂಜುಳಾ ಇದ್ದಾಳ ಅಂತ ಹುಡುಕಾಡಿದ್ವಿ. ಆದರೆ ಮಂಜುಳಾ ಇಲ್ಲಿದ್ದಾಳೆ ಅಂತ ಗೊತ್ತಾಯ್ತು. ಹಾಗಿದ್ರೆ ಆ ಮಗು ನಿಮ್ಮ ತಮ್ಮಂದು? ಹೌದು ಸರ್. ಮಂಜುಳಾ ಇದ್ದಾರಾ? ಇದ್ದಾರೆ. ಬನ್ನಿ ಅಮ್ಮ, ನೀವು ಬನ್ನಿ. ಚಂದ್ರಗಿರಿ ಅವ್ರನ್ನ ಯಾರೋ ಅಮೆರಿಕದವ್ರು ಹುಡ್ಕೊಂಡು ಬಂದಿದ್ದಾರೆ, ಕರ್ಕೋಬಹುದು.
ನಮಸ್ತೆ, ನಾನು ಮಹೇಶ್. ಇವಳು ನನ್ನ ಹೆಂಡತಿ ಸುನಂದ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ. ಮಂಜುಳಾ ಅವರೇ, ನವೀನ್ ಗೊತ್ತಲ್ಲ, ಆಕ್ಸಿಡೆಂಟಲ್ಲಿ. ಗೊತ್ತು. ನವೀನ್ ಅಣ್ಣನ ಮಹೇಶ್ ಅಂತ. ನಾನಿರೋದು ಅಮೆರಿಕಾದಲ್ಲಿ. ಮಂಜುಳಾ, ನಮಗೂ ಮಕ್ಕಳಿಲ್ಲ. ಬೇಕಾದಷ್ಟು ದುಡ್ದಿದ್ದೀವಿ, ಮಕ್ಕಳಿಂದ ಇರೋದೇ ನಮಗೆ ಕೊರಗು. ನವೀನ್ ಮಗುನೇ ನಮ್ಮ ಮಗು ಅಂತ ತಿಳ್ಕೊಂಡಿದ್ದೀವಿ. ನವೀನ್ ಸತ್ತಿದ್ದು ನಮಗೆ ದೊಡ್ಡ ಶಾಕ್. ನಮ್ಮ ಜೊತೆ ಮಗುನ ಅಮೆರಿಕ ಕರ್ಕೊಂಡು ಹೋಗೋಣ ಅಂತ ನಮ್ಮ ಆಸೆ. ಅದಕ್ಕೆ ಇಲ್ಲಿವರೆಗೂ ಹುಡ್ಕೊಂಡು ಬಂದ್ವಿ. ಮಗುನ ನಮ್ಮ ಜೊತೆ ಕಳಿಸ್ಕೊಡ್ತೀರಾ? ಇದು ನನ್ನ ಮಗು, ನವೀಂದಲ್ಲ. ಅವ್ರ ಹತ್ರ ಸಾಕೋದಕ್ಕೆ ಕೊಟ್ಟಿದ್ದೆ. ಏನು ಮೇಡಮ್ ನೀವು ಹೇಳ್ತಾರೆ? ನವೀನ್ ಯಾವತ್ತೂ ಈ ವಿಷಯ ನಮ್ಗೆ ಹೇಳೇ ಇರಲಿಲ್ಲ. ನವೀನು ಇದು ನನ್ನ ಮಗು ಅಂತಲೇ ಹೇಳ್ತಾ ಇದ್ದಾರೆ. ನೋಡಿ, ಪ್ರತಿ ತಿಂಗಳು ಇಮೇಲ್ನಲ್ಲಿ ಫೋಟೋ ಕಳಿಸ್ತಾ ಇರ್ತಾರೆ. ನೋಡಿ, ಫೋಟೋ ಇಲ್ಲಿ. ಚಂದನ, ಪುಟ ಬಾ ಬಾ ಇಲ್ಲಿ. ನೋಡು ನೋಡು ನೋಡು, ನಿನಗೇನು ತಂದಿದ್ದೀನಿ? ಚಾಕ್ಲೇಟ್. ಮಗುಗೆ ಚಾಕ್ಲೇಟ್ ತೋರಿಸಿ ಆಸೆ ಹುಟ್ಟಿಸ್ತಾ ಇದ್ದೀರಾ? ಮಂಜುಳಾ, ಒಂದು ನಿಮಿಷ ಕುತ್ಕೊಳ್ಳಿ. ಮಗು ನವೀನ್ ಹೌದೋ ಅನ್ನೋದು ತೋರಿಸ್ತೀವಿ. ಕುತ್ಕೊಳ್ಳಿ. ಬಾ ಪುಟ್ಟ, ನೀನ್ ಬಾ, ನೀನ್ ಬಾ ಬಾ. ಬೇಡ ಚಂದನ, ಹೋಗ್ಬೇಡ. ನೀನ್ ಬಾ ಪುಟ್ಟ, ಬಾರೋ ನೀನು. ತಗೋ. ಗುಡ್. ಎಲ್ಲಿ ಫೋಟೋ ಕೊಡು. ಕೊಡಿ, ಮಗುಗೆ ತೋರಿಸ್ತೀನಿ. ನೋಡು, ನಿನಗೆ ಫೋಟೋ ತೋರಿಸ್ತೀನಿ. ಫೋಟೋದಲ್ಲಿರೋರು ಯಾರು ಅಂತ ಹೇಳ್ಬೇಕು. ಇದು ಯಾರು? ಇದು ನೋಡಿದ್ರ, ನಾನು ಸುಳ್ಳು ಹೇಳ್ತೇನೆ ಮೇಡಮ್. ನಾನು ಹೇಳಿದ್ರು ಮಗು ಸುಳ್ಳು ಹೇಳುತ್ತೆ. ಹೇಳಿ, ನಾನು ನಿಮ್ಮ ದೊಡ್ಡಪ್ಪ ಕಣೋ. ಏರೋಪ್ಲೇನಲ್ಲಿ ನನ್ನ ಜೊತೆ ಬರ್ತೀಯಾ? ವಿಮಾನದಲ್ಲಿ ಬರ್ತೀಯಾ? ನೋಡಿ ಮಹೇಶ್, ನವೀನ್ ನಿಮ್ಮ ಹತ್ರ ಏನ್ ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಚಂದನ ನನ್ನ ಮಗಳು, ಇವಳಿಗೆ ನಾನೇ ತಾಯಿ. ನವೀನ್ ಸತ್ತ ಮೇಲೆ ಮಗು ನಿಮ್ಮ ಜೊತೆ ಇತ್ತು. ನಿಮಗೂ ಅದರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ, ಪ್ರೀತಿನೂ ಹುಟ್ಟಿರುತ್ತೆ. ನಾನು ಒಪ್ತೀನಿ. ಆದರೆ ಮಗು ಭವಿಷ್ಯ ಮುಖ್ಯ ಅಲ್ವೇನೋ? ಅದು ಅಲ್ಲದೆ ನನ್ನ ತಮ್ಮನ ಮಗು ಅಂದರೆ ನಮಗೆ ಮಮಕಾರ ಇರಲ್ವ ಹೇಳಿ? ರೀ, ಸುಮ್ಮನೆ ಮಂಜುಳಾ, ನಮ್ಮ ಇಡೀ ಕುಟುಂಬಕ್ಕೆ ಇದು ಒಂದೇ ಕುಡಿ ಇರೋದಮ್ಮ.
ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನನ್ನ ಮಗುನ ನಾನು ಕೊಡಲ್ಲ. ನನ್ನ ಮಗುನ ಬೇರೆಯವ್ರಿಗೆ ಹೇಗ್ರಿ ಕೊಡಕ್ಕಾಗತ್ತೆ? ಹಾಗಾದ್ರೆ ಈ ಮಾತನ್ನ ನಂಬೋದಾದ್ರೆ ಈ ಮಗು 4 ವರ್ಷ ನವೀನ್ ಜೊತೆ ಯಾಕಿತ್ತು? ಮಂಜುಳಾ, ನೀವು ಮಗುನ ಕೊಟ್ಟರೆ ಅದರ ಭವಿಷ್ಯ ಬದಲಾಗತ್ತೆ, ಒಳ್ಳೆ ಭವಿಷ್ಯವೂ ಸಿಗುತ್ತೆ. ಅಮೇರಿಕಾದಲ್ಲಿ ಮಗು ಓದುತ್ತೆ. ನವೀನ ಆಸೆನೂ ಅದೇ ಆಗಿತ್ತು. ನೀವು ಮಗುನ ಕೊಡಲ್ಲ ಅಂದರೆ ನಾವು ಬೇರೆ ದಾರಿ ನೋಡಬೇಕಾಗುತ್ತೆ. ಕಾನೂನು ಅದು ಇದು ಅಂತ ಗಲಾಟೆ ಮಾಡೋ ಮನಸ್ಸು ನಮಗೂ ಇಲ್ಲ. ನೋಡಿ, ಯೋಚನೆ ಮಾಡಿ. ಮಂಜುಳಾ, ಈ ವಿಷಯದಲ್ಲಿ ನಾವು ಅವಸರ ಮಾಡಲ್ಲ. 2 ದಿನ ಟೈಮ್ ತಗೊಳ್ಳಿ, ನಿಧಾನವಾಗಿ ಯೋಚನೆ ಮಾಡಿ. ನಿಮಗೆ ನಮ್ಮ ಮಾತೇ ಸರಿ ಅನಿಸುತ್ತೆ. ನೋಡಿ, ನಾವಿಲ್ಲೇ ಮೂಡಿಗೆರೆನಲ್ಲಿ ಹೋಟ್ಲ್ನಲ್ಲಿ ಹೇಳ್ಕೊಂಡಿದ್ದೀವಿ. ಇನ್ನೂ 2 ದಿವಸ ಇಲ್ಲೇ ಇರ್ತೀವಿ. ನೀವು ಸರಿಯಾದ ನಿರ್ಧಾರ ತಗೊಂಡು ನನಗೆ ಫೋನ್ ಮಾಡಿ. ತೊಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡ್ ತೊಗೊಳ್ಳಿ. ಬರ್ತೀವಿ. ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀವಿ.